ಸ್ವಾಮಿ ಎಲ್ಲ ಪ್ರತಿಯೊಂದು ಮಾಡ್ತೀನಿ. ಪಕ್ಕದ ಮನೆ ಆಂಟಿ ನೋಡಿಲ್ಲ ನೀವು? ನಿಮ್ ತಾಯಿಗೆ ಮಾಡಿರೋದು ನೀವು. ಒಳ್ಳೆ ಯಾರಿಗೂ ಬಿಟ್ಟಿಯಾಗಿ ಮಾಡ್ದಂಗೆ ಹೇಳ್ತೀಯಲ್ಲಪ್ಪ, ನಾನು ಇಷ್ಟ ದಿನ ನೋಡ್ಕೊಂಡೆ ಅಂತ. ಓಕೆ, ನೀವು ಒಬ್ರೇನಾ ಮಗ? ನಾನು ಒಬ್ಬನೇ ಮಗ. 4 ಜನ ಸತ್ತೋಗಿದ್ದಾರೆ. ಅವ್ರ ಜೊತೆ ನೀನು ಸಾಯ್ಬೇಕಾಗಿತ್ತು. ನೀನ್ ಯಾಕೆ ಉಳಿದಿದ್ಯಾ ಹೇಳಿ ನೋಡೋಣ. ನಮಸ್ತೆ, ಯಾರು? ಸರ್ ನಾವು ಅರಸೀಕೆರೆ ಅಂತ. ಹಾ ನಮ್ಮ ತಾಯಿಯವರೊಬ್ರು ಒಂದು 75-80 ವರ್ಷ ಆಗಿದೆ. ಹಾ ಅವ್ರನ್ನ ನಿಮ್ಮ ಕಡೆ ಸೇರಿಸ್ಬೇಕು ಅಂತ ಇದ್ದೀನಿ. ನಿಮ್ ತಾಯಿನಾ? ಸರ್ ಹಾ ಓಕೆ. ಯಾಕಪ್ಪ? ಅದು ಏನಾಗಿದೆ ಗೊತ್ತಾ ಸರ್, ನಾನು ಮನೇಲಿದ್ದೆ, ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ನಾನು. ಕೆಲ್ಸಕ್ಕೆ ಹೋದಾಗ ಏನಾಯ್ತು, ಚೆನ್ನಾಗಿ ಇತ್ತು, ಓಡಾಡ್ಕೊಂಡಿತ್ತು. ಒಂದು ರಾತ್ರಿ ವಿದ್ಯುಕ್ಕಿದ್ದಂಗೆ ಅಯ್ಯೋ ನನಗೆ ಇದು ಬಿದ್ದುಬಿಟ್ಟೆ, ಸೊಂಟ ಮುರಿದೋಯ್ತು ಅಂತ ಹೇಳ್ತು. ನಾನು ಕರ್ಕೊಂಬಂದು ಡಾಕ್ಟ್ರಿಗೆಲ್ಲ ಚೆಕ್ ಮಾಡಿಸ್ದೆ. ಸೊಂಟ ಮೂಳೆ ಮುರಿದೋದ್ರೆ ನೆಟ್ಟಿಗೆ ನಿಂತ್ಕೊಳಕ್ ಆಗಲ್ಲ, ಬಾಡಿ ಶಿಂಕ ಬಿದ್ದೋಗ್ಬಿಡುತ್ತೆ. ಈಗ ಅವ್ರೇನಂತಾರೆ ಅಂದ್ರೆ, ಕಾಲು ನಾನು ಹೊರಗಡೆ ಮನೇಲಿ ಬಿಟ್ಬಿಟ್ಟು ನಾವು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಮನೆಯೊಳಗೆಲ್ಲ ಇದು ಮಾಡೋದು, ಕಾಲು ಕೆರ್ಕೊಂಡು ಗಾಯ ಮಾಡ್ಕೊಂಡ್ಬಿಟ್ಟಿದ್ದೆ ಎಡಗಾಲ್ನ. ಅದಕ್ಕೆ ಇಂಜೆಕ್ಷನ್ ಡಾಕ್ಟರ್ ಬರ್ದು ಇಂಜೆಕ್ಷನ್ ಎಲ್ಲ ಕೊಡ್ಸಿದ್ದೀನಿ ನಾನುವೇ. ಈಗ ಅದು ಬೊಬ್ಬೆ ಟೈಪ್ ಆಗಿ ಬೊಬ್ಬೆ ಓಪನ್ ಆಗ್ತಾ ಇದೆ. ಅದಕ್ಕೆ ಈಗ ನಾನು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನೋಡ್ಕೊಳಕ್ಕೆ ಮನೇಲಿ ಯಾರು ಇರಲ್ಲ. ನೀವು ಮದುವೆ ಆಗಿಲ್ವಾ? ನಾವು ಮದುವೆ ಆಗಿದ್ದೇವೆ. ಅವರು ನಮ್ಮ ಮನೆಯವರು, ನನ್ನ ಮಗ ಅವರು ಹೊರಗಡೆ ಇದ್ದಾರೆ ಎಜುಕೇಶನ್ ಮಾಡ್ಕೊಂಡು. ನಾನು ಇಲ್ಲೇ ಅರಸೀಕೆರೆಯಲ್ಲಿ ಒಬ್ಬನೇ ಇರೋದು. ಹಂಗಾಗಿ ಸಮಸ್ಯೆ ಆಗ್ಬಿಟ್ಟಿದೆ ಮನೇಲಿ. ನೀವು ಒಬ್ಬರೇ ತಾನೇ ಇರೋದೀಗ? ಒಬ್ಬರೇ ಇರೋದು ನಾನು. ಬಂದ್ಬಿಡಿ ನೀವು ಅತ್ಲಾಗೆ, ಆಶ್ರಮಕ್ಕೆ ಅತ್ಲಾಗೆ. ನೀವು ಯಾಕೆ ಹೊರಗಡೆ ಇದ್ದೀವಿ ಮಾಡ್ತೀರಾ? ಅಲ್ಲ ಸರ್, ಅಮ್ಮನ ಜೊತೆಗೆ ಬಂದು ಎತ್ತದಕ್ಕಾದ್ರೂ ಕರ್ಮ ಆದ್ರೂ ಕಳ್ಕೊಬೋದಲ್ವಾ? ಅಲ್ಲ ಸರ್, ನಾನು ಇಷ್ಟಿನ ತಕ್ಕನು ಸೇವೆ ಮಾಡಿದ್ದೀನಿ. ಡಾಕ್ಟರ್ ಕರ್ಕೊಂಡ್ ಇಂಜೆಕ್ಷನ್ ಸ್ವಾಮಿ, ಪಕ್ಕದ ಮನೆ ಆಂಟಿ ನೋಡಿಲ್ಲ ನೀವು? ನಿಮ್ ತಾಯಿಗೆ ಮಾಡಿರೋದು ನೀವು. ಒಳ್ಳೆ ಯಾರಿಗೂ ಬಿಟ್ಟಿಯಾಗಿ ಮಾಡ್ದಂಗೆ ಹೇಳ್ತೀಯಲ್ಲಪ್ಪ, ನಾನು ಇಷ್ಟ ದಿನ ನೋಡ್ಕೊಂಡೆ ಅಂತ. ಆಯ್ತಾ? ಈಗ ನೋಡ್ಕೊಂಡ್ರೆ ತಪ್ಪಲ್ಲ, ನಿಮ್ ಹೆತ್ತಪ್ಪಿಗೆ ಮಾಡಿದೀರಾ. ಈಗ ಯಾವಾಗ ಸೇರಿಸ್ಬೇಕು ಅಂತ ಬಂದಿದ್ದೀರಾ? ಓಕೆ, ನೀವು ಒಬ್ರೇನಾ ಮಗ? ನಾನು ಒಬ್ಬನೇ ಮಗ. 4 ಜನ ಸತ್ತೋಗಿದ್ದಾರೆ. ಅವ್ರ ಜೊತೆ ನೀನು ಸಾಯ್ಬೇಕಾಗಿತ್ತು. ನೀನ್ ಯಾಕೆ ಉಳಿದಿದ್ಯಾ ಹೇಳಿ ನೋಡೋಣ. ಪರಮಾತ್ಮ ನೀವು ಹೋಗ್ಬಿಟ್ಟಿದ್ರಿ ಅತ್ಲಾಗೆ, ನೆಮ್ಮದಿಗೆ ಯಾರು ಸೇರ್ಸ್ಕೊಂಡ್ಬಿಡೋರು. ಇರೋದ್ರಿಂದ ಈಗ ನೋಡಿ, ನೀವು ಇರೋದ್ರಿಂದ ಯಾರು ಸೇರ್ಸ್ಕೊಳಕ್ ಬರಲ್ಲ. ಆಮೇಲೆ ಈಗ ಆಶ್ರಮದ ರೂಲ್ಸ್ ಹೆಂಗಿರುತ್ತೆ ಅಂದ್ರೆ, ಆಯ್ತು ತಂದು ಸೇರಿಸಿದ್ರೆ ನಿಮ್ಮಮ್ಮ ಸತ್ತೋದಂಗೆ ಲೆಕ್ಕ, ನೀವು ಸತ್ತೋದಂಗೆ ಅಂತ ಬರ್ಕೊಟ್ಬಿಡ್ಬೇಕು ನಮಗೆ. ನಾಳೆ ಯಾವ ಕಾರಣಕ್ಕೂ ಬಂದು ನೋಡೋದಾಗ್ಲಿ ಇನ್ನೊಂದಾಗ್ಲಿ ಇರಲ್ಲ. ಯಾಕಂದ್ರೆ ಮಕ್ಳಿದ್ರೆ ತಗೊಳಂಗಿಲ್ಲಲ್ವಾ? ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಕ್ಳಿದ್ರೆ ತಗೊಳಂಗಿಲ್ಲ. ಹಾಗಾಗಿ ಅಲ್ಲಿಗೆ ನೀವು ಬದುಕಿಲ್ಲ ಅಂತಾನೆ ಬರ್ಕೊಡ್ಬೇಕು, ನಾವು ಸತ್ತಂಗೆ ಸ್ವಾಮಿ ಅಂತ. ನಾಳೆ ಬಾಡಿ ಆಗ್ಲಿ ಇನ್ನೊಂದಾಗ್ಲಿ ಬೇಡ ಅಂತ. ಆಯ್ತಾ? ಆ ಥರ ಆದ್ರೆ ಬೇಕಾದ್ರೆ ನಾನೇ ಹ್ಯಾಂಡ್ ಓವರ್ ಮಾಡ್ಕೊಂತೀನಿ ಬಾಡಿನ ಬೇಕಾರೆ. ಏನಕ್ಕೆ? ಯಾವ ಪುರುಷಾರ್ಥಕ್ಕೆ? ಈಗ ಅಮ್ಮಗೆ ಊಟ ಹಾಕಿದಾಗ ಸತ್ ನಂತರ ಬಂದು ಕಾರ್ಯ ಮಾಡಿದ್ರೆ ಬಾಡಿ ತಗೊಂಡ್ ಸುಟ್ರೆ ಏನ್ ಬಂತು ಹೇಳಿ ನೋಡೋಣ. ಈಗ ನಮ್ಮ ಕೈಲಿ ಆಗ್ತಾ ಇಲ್ವಲ್ಲ ದೇವರು. ಅದಕ್ಕೆ ಈಗ ನಾನು ಹೇಳ್ತಾ ಇರೋದು ತಪ್ಪಿಲ್ಲ, ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ. ಆಗ್ಲದಕ್ಕೆ ನಾವು ಮಾಡ್ತೀವಲ್ಲ. ಹಾ, ಇದ್ದಾಗ ನಾವು ಅನ್ನ ಹಾಕಕ್ಕಾಗ್ದಾನೆ ಬಂದಾಗ ಸತ್ತಾಗ ಕರ್ಮ ಮಾಡಿದ್ರೆ ಏನ್ ಸಿಗುತ್ತೆ ಹೇಳಿ ನೋಡೋಣ. ಹೌದಲ್ಲ ಹೇಳಿ? ಆಯ್ತು, ಈಗ ನಾನು ಹೊರಗಡೆಯಿಂದ ಬೀಗ ಹಾಕೊಂಡು ಮನೆಯಿಂದ ಹೊರಗಡೆ ಹೋದ್ರೆ ನಾವು ಹೊಟ್ಟೆ ಪಾಡಿಗೆ ಅದು ದುಡ್ಕೊಂಬಂದು ಅದಕ್ಕೂ ಅನ್ನ ಹಾಕ್ಬೇಕು, ನಾನು ತಿನ್ಬೇಕು. ನೋಡಿ, ನಿಮ್ಮ ಮಗುನ ಎಜುಕೇಶನ್ಗೆ ಬೇರೆ ಕಡೆ ಇಡ್ತೀರ, ಹೆಂಡತಿ ಮಗುನ. ಈ ಒಮ್ಮಗೊಂದು ತುತ್ತು ಅನ್ನ ಹಾಕಕ್ಕಾಗಲ್ಲ. ಅಲ್ಲ ಸರ್, ಅನ್ನ ಹಾಕಲ್ಲ ಅಂತ ಹೇಳಿಲ್ಲ, ಅನ್ನದು ಊಟ ಮಾಡುತ್ತೆ ಅಂತಂದ್ರೆ. ಎಷ್ಟೋ ಜನ ಸರ್ ನೋಡಿ, ವೀಲ್ ಚೇರ್ ಅಮ್ಮನ ಕೂರ್ಸ್ಕೊಂಡ್ ಹೋಗಿ ಭಿಕ್ಷೆ ಬೇಡಿ ತಂದು ಹಾಕ್ತಾರ ಊಟನ. ಅಲ್ವಾ? ಪರವಾಗಿಲ್ಲ, ನೀವು ಭಿಕ್ಷೆ ಬೇಡಿ ತೊಂದ್ರೆ ಇಲ್ಲ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನು, ಆ ಅಮ್ಮನ ಕರ್ಕೊಂಡು ಜೊತೆಗೆ ಒಂದು ವೀಲ್ ಚೇರ್ ಕೊಡ್ತೀನಿ, ಭಿಕ್ಷೆ ಎತ್ತಿ ಅದ್ರಲ್ಲಿ ಊಟ ಹಾಕಿ. ಈಗ ಏನ್ ಸಾರ್ಥಕತೆ ಏನಿಲ್ಲಲ್ಲ. ಈಗ ಆ ಮಕ್ಕಳು, ಈಗ ನೋಡಿ ನಿಮ್ಮ ಹೆಂಡತಿ ಮಕ್ಕಳು ನೋಡಲ್ಲ ಅಂತ ಗೊತ್ತಾಯ್ತು ಇಲ್ಲಿ ಆ ಅಮ್ಮನ್ನ, ಅಲ್ವಾ? ನಿಮ್ಮ ತಾಯಿ ಇದಕ್ಕೆ ಹೆಂಡತಿ ಮಕ್ಕಳು ಬೇರೆ ಕಡೆ ಹೋಗಿದ್ದಾರೆ. ನೀವು ದುಡ್ದು ಯಾರಿಗೆ ಸಾಕ್ಬೇಕು? ಇವಳಿಗೆ ಸಾಕ್ಬೇಕಲ್ವ ನಾನು. ಯಾರಿಗೆ? ನಮ್ಮಮ್ಮನಿಗೆ. ಎಸ್, ಸಾಕ್. ನೀವು ಈಗ ಸಾಕಕ್ಕಾಗದೆ ಅಂತಾನೆ ನನ್ನ ಬಿಡ್ತಾರದು. ಅಂದ್ರೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಇಲ್ಲಿ ಮನೇಲಿ ಒಂದೇ ಬೀಗ ಹಾಕ್ಬಿಟ್ಟು ಹೋಗ್ತೀನಿ. ನಾನು ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಸಾಯಂಕಾಲ ಬರೋವರೆಗೂ ಅದೊಂದೇ ಇರ್ಬೇಕು ಮನೇಲಿ. ಹಂಗಾದ್ರೆ ಅಮ್ಮಗ್ ದುಡಿತಾ ಇರತ್ತಾನೆ ನೀವು? ಅಮ್ಮಗೋಸ್ಕರ ದುಡಿತಾ ಇದ್ದಾರಲ್ವಾ? ಹೌದು, ದುಡ್ದಿದ್ದೀನಿ. ಈಗ ಅವಳು ತಿಂತಾಳೆ, ನಾನು ತಿಂತೀನಿ. ಈಗ ಕೆಲಸ ಮಾಡಿ ಸರ್, ಈಗ ಆಗ್ತಾ ಇಲ್ವಲ್ಲ ಅದು. ಕೇಳಿ ಸರ್, ಇಲ್ಲಿ ಈಗ ಒಂದು ಕೆಲಸ ಮಾಡಿ. ಈಗ ಅರಸೀಕೆರೆ ಹಾಸನದಲ್ಲಿ ಒಂದು ಆಶ್ರಮ ಇದೆ, ಅವ್ರಿಗೆ ಹೇಳ್ತೀನಿ ತಿಂಗಳಿಗೆ ನೀವು ದುಡಿಯೋದ್ರಲ್ಲಿ 10,000 ರೂಪಾಯಿ ಅವ್ರಿಗೆ ಕೊಡಿ, ನೋಡ್ಕೊಳ್ತಾರೆ.
ತಿಂಗಳು 10,000 ಕೊಡ್ಬೇಕಾ? ಹಾಂ ಕೊಡಿ ಅದು ಬೆಡ್ ರಿಡನ್ ಅಂದ್ರೆ ಭಾಳ ಕಡಿಮೆ ಅದು. ಅವ್ರಿಗೆ ಕೊಡಿ ನೋಡ್ಕೊಳ್ತಾರೆ. 10,000 ಕೇಳ್ಬೋದು, 15,000 ಕೇಳ್ಬೋದು ಅವರು. ನನಗೆ ಅಷ್ಟು ಕೊಡೋಷ್ಟು ಚೈತನ್ಯ ಇಲ್ವಲ್ಲ ಬೇರು. ಏನು ಕೆಲಸ ಮಾಡ್ತೀರಾ ಸರ್? ನಾನು ಹೆಲ್ಪರ್ ಕೆಲಸ ಮಾಡೋದು ನಾನು. ಹೆಲ್ಪರ್ ಅಂದ್ರೆ ಗಾರೆನಾ? ಹ್ಞೂ, ಗಾರೆ ಕೆಲಸದಲ್ಲಿ ಮಣ್ಣು ಕಲಸೋದು ಮಾಡೋದು ಎತ್ಕೊಡೋದು ಮಾಡ್ತೀನಿ ಅಷ್ಟೇ. ಡೈಲಿ ಒಂದು ಕಡಿಮೆ ಅಂದ್ರೆ 600 ರೂಪಾಯಿ ಕೊಟ್ಟೆ ಕೊಡ್ತಾರೆ. 600 ರೂಪಾಯಿ ಕೊಟ್ಟರು ಹ್ಞೂ ಮನೆ ಬಾಡಿಗೆ ಕಟ್ಟಬೇಕು ನಾನು, ಸ್ವಂತ ಮನೆಯನ್ನೆಲ್ಲ. ಹ್ಞೂ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು ಎಲ್ಲ ಕಟ್ಕೊಂಡು ಊಟ ಅಡುಗೆ ಮಾಡ್ಕೊಂಡು ಇದಕ್ಕೂ ನಾನು ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ ಸರ್. ಈಗ ಮಕ್ಕಳು ಹೆಂಡತಿ ಅವ್ರೇನು ದುಡ್ಡು ನಿಮಗೆ ಕೊಡಲ್ವಾ? ಇಲ್ಲ, ಅವ್ರೇನು ಕೆಲ್ಸಕ್ಕೆ ಹೋಗಲ್ಲ. ಅವರು ತಂದೆ ಮನೆಗೆ ಇದ್ದಾರೆ ಅವರು. ಮಗ ಏನು ಮಗ 5ನೇ ಕ್ಲಾಸ್ ಮಗ ಓದ್ತಾ ಇರೋದು. ಅವ್ರು ಯಾಕೆ ಹೋದ್ರು ಅಮ್ಮನ ಮನೆಗೆ ನಿಮ್ಮನ್ನ ಬಿಟ್ಟು? ಅಂದ್ರೆ ನಾವ್ ಇಲ್ಲಿ ಇವ್ರು ನೋಡ್ತಾ ಆಗಲ್ಲ ಒಂದು. ಇದು ಈಗ ಇವ್ರನ್ನ ಆಶ್ರಮಕ್ಕೆ ಸೇರಿದ್ರೆ ಅವ್ರು ವಾಪಸ್ ಬರ್ತಾರಾ? ಯಾರು ನಮಗೆ ಗೊತ್ತಿಲ್ಲ ಸರ್. ಅಲ್ಲಲ್ಲ, ಮಗ ಮತ್ತೆ ಹೆಂಡತಿ ವಾಪಸ್ ಬರ್ತಾರಾ? ಅಲ್ಲ, ಬರ್ತಾರೇನು ಗೊತ್ತಿಲ್ಲ. ಅಲ್ಲಲ್ಲ, ನಿಜ ಹೇಳಿದ್ರೆ ನಾನು ಸೇರ್ಸ್ಕೊಂತೀನಿ ಫ್ರೀ ಆಫ್ ಕಾಸ್ಟಲ್ಲಿ. ಅಲ್ಲ, ಒಂದು ನಿಮಿಷ, ಇಲ್ಲಿ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವರೇ, ನಿಜ ಹೇಳಿದ್ರೆ ನಿಮಗೆ ಏನೋ ಪ್ರಾಬ್ಲಮ್ ಇದ್ರೆ ನಾನು ಏನಾದ್ರು ಹೆಲ್ಪ್ ಮಾಡ್ಬೋದು. ಈಗ ಬರೀ ನೋಡ್ಕೊಳಕ್ಕಾಗಲ್ಲ ಅನ್ನೋದಾದ್ರೆ ಅದು ತಪ್ಪಾಗುತ್ತೆ. ನೀವು ಬಂದ್ಬಿಡಿ ಅಂತ ಕರಿತೀನಿ ನಾನು. ಇಲ್ಲ, ಅದು ಅಲ್ಲಿಗೆ ಹೋಗ್ತಾರೆ ಆಮೇಲೆ ಈ ಕಡೆಗೆ ಬಂದ್ರೆ ಈ ಕಡೆಗೆ ಬರ್ತಾರೆ ಒಂದೊಂದ್ಸರಿ. ಯಾವಾಗಲೂ ಅಂತ ಏನು ಹೇಳಲ್ಲ ಅವರು. ಅಲ್ಲಿರೋದ್ರಿಂದ ಅಲ್ಲಿದ್ದಾರೆ. ಈಗ ಆಯ್ತು, ಮೆಟ್ಟಲ್ ಹೊಡೆದ್ಬಿಟ್ಟು ನಿಮ್ಮ ಹೆಂಡತಿಗೆ ಬಂದು ನೋಡ್ಕೆ ಬಾ ಅಮ್ಮನ್ನ ಅಂತ ಕರೀರಿ. ಇಲ್ಲೇ ಸ್ಕೂಲಿಗೆ ಹಾಕಿರಾಗುತ್ತೆ ಮಗುನ. ಅರ್ಥ ಆಯ್ತಾ ನಿಮಗೆ? ಆಯ್ತು ಸರ್. ಕರೀರಿ ಹೆಂಡ್ತಿನ. ಇಲ್ವಾ? ಈಗ ನೀವು ಬಂದುಬಿಡಿ ಅತ್ಲಾಗ ಆಶ್ರಮಕ್ಕೆ. ಇಲ್ವಾ? ದುಡ್ಡು ಕೊಟ್ಟಿಡಿ, ದುಡಿತಾ ಇರೋದು ಇವ್ರಿಗೆ ಅಂತೇಳಿ. ಏನು ಮಾಡೋದಕ್ಕ. ಬರ್ಕೊಡ್ತೀರಾ ಹೋಗ್ಲಿ? ಬೇಡ ಅಂತ, ಅಮ್ಮ ಬೇಡ ಅಂತ ಬರ್ಕೊಡಕ್ಕೆ ಹೆಂಗಾಗುತ್ತೆ ಸರ್ ನಾವು? ಮತ್ತೆ ಅದಕ್ಕೆ ಈ ಸಮಸ್ಯೆ ಇತ್ತಲ್ಲ, ಈ ಸಮಸ್ಯೆಗೆ ಒಂದು ಇದು ಮಾಡ್ಬೋದು ಅನ್ನೋ ಮಾಡ್ಬೋದು ಸರ್, ನಾ ಮಾಡ್ತೀನಿ. ಆದರೆ ನೀವು ಬದುಕಿರೋಷ್ಟು ದಿನ ಅಲ್ಲ. ನೀವು ಸತ್ತೋದ್ರೆ ಮಾತ್ರ ಆ ತಾಯಿಗೆ ಮುಕ್ತಿ. ಯಾಕಂದ್ರೆ ಮಗ ಇಲ್ಲ, ಮಕ್ಳಿಲ್ಲ ಅನ್ನಂಗೆ ಆಗುತ್ತೆ ಅವಾಗ. ಆಯ್ತಾ? ಯಾವಾಗ ಸತ್ತೋಗ್ತೀರಾ ಹೇಳಿ, ಅವಾಗ ಸೇರಿಸ್ಕೊಳ್ತೀನಿ ನಾನು. ನನ್ನ ಆಯಸ್ಸು ನನಗೆ ಗೊತ್ತಿರಲ್ಲ. ಅಲ್ಲ, ಸತ್ತೋದ್ಮೇಲೆ ಪುಣ್ಯ ಅವರಿಗೆ. ಯಾಕೆಂದ್ರೆ ಈಗ ಮಗ ಇದ್ದು ನಾ ತಗೊಂಡ್ಬಿಟ್ರೆ ನೀವು ಇದ್ದು ಸತ್ತಂಗೆ ಸರ್. ಓಕೆ ಸರ್, ಓಕೆ.